ವೇದಿಕೆಯ ಮುಂಭಾಗ ಆಸೀನರಾದ ದಾರೇಶ್ವರ ಭಾಗವತರ ಅಭಿಮಾನಿಗಳೇ, ಬಂಧುಗಳೇ ಹಾಗೂ ಹಿತೈಷಿಗಳೇ, ನಿಮಗೆಲ್ಲ ನನ್ನ ನಮಸ್ಕಾರ. ಹುಟ್ಟಿನ ಮನುಷ್ಯ ಒಂದಲ್ಲ ಒಂದನ್ನು ಸಾಯಲೇಬೇಕು, ಅದು ವಿಧಿ ನಿಯಮ. ಆದರೆ ಇಷ್ಟು ಬೇಗ ಅವರು ನಿರ್ಗಮಿಸಿ ನಾವೆಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇವೆ ಅಂತ ನಾವು ಕನಸಿನಲ್ಲೂ ಬೆಳೆಸಲಿಲ್ಲ. ಅದು ನಮ್ಮ ದುರ್ದೈವ, ಏನು ಮಾಡಲಿಕ್ಕಿಲ್ಲ. ನಾನು ಸರಿಸುಮಾರು 20 ವರ್ಷಗಳ ಕಾಲ ದಾರೇಶ್ವರರ ಸಹಭಾಗವತನಾಗಿ ಕೆಲಸ ಮಾಡಿದ್ದೇನೆ. ಅದು ನನಗೆ ತುಂಬ ಹೆಮ್ಮೆ ಉಂಟು. ಅದರಿಂದ ನಾನು ಒಳ್ಳೆಯದೂ ಆಗಿದ್ದೇನೆ. ಈ ಸಂದರ್ಭದಲ್ಲಿ ಸುಳ್ಳಕ್ಕೆ ಹೋಗುವುದಿಲ್ಲ. ಮನುಷ್ಯ ಹೇಳಿದರೆ ಇದ್ದಾಗ ದೂರದೇ ಇರೋದು ಮನುಷ್ಯನನ್ನು. ಅವನು ಸರಿ ಇಲ್ಲ ಮನೆಯ ಹಾಗೆ ಹೀಗೆ ಕಥೆಗಳು ಸತ್ತ ಮೇಲೆ ಹೋಗುದು. ನಾನು ಅದು ಮಾಡೋದಿಲ್ಲ, ಯಾಕಂದ್ರೆ ನಾನು ಸ್ವಲ್ಪ ನೇರ ನಡೆನುಡಿಯಲ್ಲಿ ಇರುವ. ಭಾಗವತಿಗೆ ಸ್ಥಾನವನ್ನು ತುಂಬ ಜವಾಬ್ದಾರಿಯುತವಾದಂಥದ್ದು. ಯಾಕಂದರೆ ಮೇಳದಲ್ಲಿ ಕಲಾವಿದರಿಗೂ ಭಾಗವತರಿಗೂ ಒಂದು ವೈಮನಸ್ಸು ಯಾವಾಗಲೂ. 2 ಕಾರಣ ಅದರಲ್ಲಿ. ಒಂದು, ವೇಷ ಹಂಚಿಕೆ. ಇವತ್ತೆಂಥ ಮರೆಯಲ್ಲ, ಭಾಗವತನಲ್ಲಿ ಲಗಡೆ ತೆಗೆದುಬಿಟ್ರು ವೇಷ ಸಣ್ಣಗೆ ಹಾಕ್ತಾರೆ. ದೊಡ್ಡದು ವೇಷ ಹಾಕದೆ ನಾವು ರಜೆ ಬರುವುದಿಲ್ಲ. ಈ ಎಲ್ಲ ಸಮಸ್ಯೆಗಳು ಒಂದದು. 2ನೇದು, ಪ್ರಥಮ ಭಾಗದಲ್ಲಿ ಆಟವನ್ನು ತುಂಬ ಎಳೆದುಕೊಂಡು ಹೋಗಿರ್ತಾರೆ. ಸಮಯ ಆಗಿರ್ತಾರೆ, 6 ಗಂಟೆಗೆ ಆಟ ಮುಗಿಸ್ಬೇಕು. ಇದೇನಾಗ್ತದೆ ಅಂದರೆ ಕೊನೆಗೆ ಬರುವ ಕಲಾವಿದರಿಗೆ 3 ಪದ ಇದ್ದರೆ ಭಾಗವತರು ಒಂದೇ ಪದಗಳು. ಎಂತ ಮರೆಯ ಭಾಗವತರು ನಾನು ಒಂದೇ ಪದ ಹೇಳಿದೆ ನನ್ನ ತೆರೆದ್ರೆ ಗೊತ್ತು ನಮ್ಮ 3 ಮನೆ. ಹಿಂಗಿಂದೆಲ್ಲ ಸಮಸ್ಯೆಗಳು. ನಾನು ಮಧ್ಯೆ ಸಿಟ್ಟು ಮಾಡ್ತಿದ್ದೆ, ಅದು ನಮಗೇನು ಮಾಡಲಿಕ್ಕಿಲ್ಲ, ಆಟದ ವ್ಯವಸ್ಥೆ ಅಂತ ನಾನೆಲ್ಲ ನನಗೆ ಸಿಟ್ಟು ಬರ್ತಿದ್ದು. ನಾನು ಅದಕ್ಕೆ ಜಗಳ ಮಾಡ್ತಿದ್ದೆ ಬೇರೆ ಬೇರೆ ಕಲಾವಿದರ ಹತ್ರ. ಆ ದಾರೇಶ್ವರ ಭಾಗವತರು ಮಾಡೋದಿಲ್ಲ. ಕಲಾವಿದರ ಹತ್ರ ಜಗಳ ಮಾಡ್ತಾರೆ ಕೆಲವರು. ಆದರೆ ಬೆಳಿಗ್ಗೆ ಅವರು ಸೈಲೆಂಟಾಗಿ ಯಾವುದೇ ಮಾತಾಡಲಿಲ್ಲ, ನೋಡೋ ಮಾರೆ ನಾಳೆ ನೋಡೋ ಅಂತೇಳಿ ಸುಮ್ಮನೆ ಇರ್ತಿದ್ರು. ಮತ್ತೊಂದು 2 ದಿನ ಬಿಟ್ಟು ಕಲಿಸ್ತಿದ್ರು, ಅವರಿಗೆ ಬಿಡುವುದಿಲ್ಲ ಅವರು. ಆದರೆ ಆ ಹೊತ್ತಿ ಜಗಳ ಮಾಡೋದಿಲ್ಲ, ತಾಳ್ಮೆಯಿಂದ ಅವನಿಗೆ ಸಮಾಧಾನ ಮಾಡಿ. ಅದಕ್ಕಂದ್ರೆ ಅವ್ರ ಜವಾಬ್ದಾರಿ ಅಷ್ಟು ತಾಳ್ಮೆ ಅವರಿಗೆ, ಒಂದಿನೂ ಸಿಟ್ಟು ಮಾಡಲಿಲ್ಲ. ಮತ್ತೆ ಶಿಸ್ತಿನ ವಿಷಯ ಬರುವಾಗ ರಂಗಸ್ಥಳದಲ್ಲಿ ಇವತ್ತು ನೋಡಿ, ರಂಗಕ್ಕೆ ಬರುವಾಗ ಬಣ್ಣದ ಬಟ್ಟೆ, ಪೇಟ ಕಟ್ಟುವುದಿಲ್ಲ. ಮೊದಲೆಲ್ಲ ಹಿಂದೂಸ್ತಾನಿ ಸಂಗೀತದೆಲ್ಲ ಪರಂಪರೆ ಇದ್ದರು ಅಲ್ಲ ಸರ್. ಈಗ ಬರುವಾಗ ರಂಗಸ್ಥಳದಲ್ಲಿ ನಮಗೆ ಬಿಳಿ ಪಂಚೆ, ಬಿಳಿ ಎಣ್ಣೆ, ಪೇಟ ಅದು ನಮ್ಗೆ ಹಾಕೊಂಡು ಬರಲಿಕ್ಕೆ ಬೇಸರ. ಇವತ್ತು ನಮ್ಮ ಹುಡುಗಿಯರ ನಾನು ಸಣ್ಣ ತಪ್ಪು ಮಾಡಿದ್ದೇವೆ. ನಾವು ಪೇಟ ಕಟ್ಟಿ ಮಾಡಬೇಕಿತ್ತು ಗಾನವೈಭವ, ಅದೇನೋ ತಪ್ಪಾಗಿದೆ ಚೆನ್ನೈಯಲ್ಲಿ. ಹಾಗೆ ದಾರೇಶ್ವರ ಭಾಗವತ ಯಾವತ್ತೂ ಪೇಟ ಕಟ್ಟದೆ ರಂಗಸ್ಥಳಕ್ಕೆ ಬಂದವರಲ್ಲ. ಅದನ್ನು ನಾನಂತೂ ಇಲ್ಲಿವರೆಗೆ ಪಾಲಿಸಿದ್ದೇನೆ. ಸಾಧಾರಣ ಹೆಚ್ಚಿನ ಭಾಗವತಗಳಲ್ಲಿ ಹಾಗೆ ಮಾಡ್ತಿದ್ದಾರೆ, ಅದು ಮಾಡಬೇಕು. ಅದು ನಮಗೆ ಅವರು ಮಾದರಿ. ಮತ್ತೆ ಇನ್ನೊಂದು ವಿಷಯ, ಪದ್ಯಗಳ ವಿಷಯದಲ್ಲಿ ಸ್ವಲ್ಪ ಕಳ್ಳ. ಕುಮಟದಲ್ಲಿ ಜ್ವರ ಬಂದರೆ ಕುಂದಾಪುರದಲ್ಲಿ ಪದ ಹೇಳುವುದಿಲ್ಲ. ನಾನು ಹೇಳ್ತೇನೆ, ಸುರೇಶ ಮರ ಇವತ್ತು ನೀನೇ ಮುಗಿಸ್ತೇನೆ, ನನಗೆ ಸ್ವಲ್ಪ ಆರಾಮಿಲ್ಲ ಅಂತ. ಆದರೆ ಹಿರಿಯ ಭಾಗವತರು ಏನು ಹೇಳಲಿಕ್ಕಿಲ್ಲ. ನಾನು 10 ಗಂಟೆ ಹೋಗಿ ಬೆಳಗಾವಿ ಪದ ಹೇಳಿದ್ರು. ಆದರೆ ಏನು ಮಾಡಲಿಕ್ಕಿಲ್ಲ ಅವರು. ಮತ್ತೆ ಇನ್ನೊಂದೇನು ಕೇಳಿದರೆ, ನಾನು ಒಂದು ಅರ್ಧ ರಾತ್ರಿಯಲ್ಲಿ 50 ಹೇಳಿದರೆ ಒಂದು 25 ಪದ್ಯಗಳು ಹಾಸ್ಯಗಳನ್ನು ಮಾತಾಡಿಸ್ಕೊಂಡು ಒಂದೊಂದು ಡ್ಯಾನ್ಸ್ ಪದ್ಯ ಹೇಳಿ, ಮತ್ತು ಕೊನೆಗೆ ಒಂದು ಪದ್ಯ ಅವರು ಒಳ್ಳೆ ಮನೆಗೆ ಹೋಗುವ ನೆನಪಿರುವ ಪದ್ಯ. ಅದು ದುರ್ಗ ಪುಡಿಗಾರ ಹೇಳ್ತಿದ್ರು. ಅದೇ ಸೊನ್ಗರ್ ಶೇಖರ ಊಟ ಅಂತೇಳಿ ದುರ್ಗಪಣ ಅಂತ ಹೇಳಿದ್ರು ನನಗೆ. ಅಂದರೆ 4 ಗಂಟೆಗೆ ಊಟ ಅಂತವ್ರು. ಒಂದು ಬದನೆಕಾಯಿ, ಆಮೇಲೆ ಸೌತೆಕಾಯಿ ಎಲ್ಲ ತರಕಾರಿ ಹಾಕಿ ಒಗ್ಗರಣೆ ಕೊಟ್ಟು ಲಾಸ್ಟ್ ಒಂದು ಊಟ ಅಂತವ್ರು 4 ಗಂಟೆಗೆ. ದಾರೇಶ್ವರ ಪದ್ಯ ಅಂದರೆ ಹಾಗೆ ಅಂತ ದುರ್ಗಪಣ ಹೇಳಿ. ಹಾಗೆ ಹೇಳಿ ಜನರಿಗೆ ಮನೆಗೆ ಹೋಗುವಾಗ ಅವ್ರ ಪದ್ಯ ನೆನಪುಳಿಬೇಕು, ಮೆಲುವು ಧ್ವನಿಯಲ್ಲಿ ಅಷ್ಟು ಸುಂದರವಾಗಿ ಹೇಳ್ತಿದ್ರು. ಮತ್ತು ಇನ್ನೊಂದು ಅಪವಾದ ಉಂಟು ಅವ್ರ ಬಗ್ಗೆ, ಲಾವಣಿ ಹಾಡ್ತಾರೆ ಅಂತ. ಲಾವಣಿ ಎಲ್ಲರಿಗೂ ಹಾಡ್ಲಿಕ್ಕೆ ಆಗ್ತದಾ? ಆಗುವುದಿಲ್ಲ. ಕಡಿ ಹೇಳಲು ಬಂದಲ್ಲಿಂದ ಪ್ರಾರಂಭ. ಅದು ಸರಿಯಾಗಿ ಪ್ರೇಕ್ಷಕರು ಹಾಗೆ ಮಾಡಿದ್ದಾರೆ. ಭಾಗವತರ ಈ ವರ್ಷ ನಿಮ್ಮ ಪದ್ಯ ಯಾವುದು? ಹಳೆ ಪ್ರಸಂಗ ಪದ್ಯ ಕೇಳುವುದಿಲ್ಲ. ಈ ಸರಿ ಕಳಸರಿ ಪ್ರಥಮ ವರ್ಷ ಶಳೆಯರ ಪ್ರಸಂಗ ಅಲ್ಲ, ನಿಮ್ಮ ಪ್ರಸಂಗ ಸ್ವಪ್ನ ಸಾಮ್ರಾಜ್ಯ. ಆವಾಗ ಒಂದು ಕೋಲಾಟದ ಹಾಡು ಅದ್ಭುತ, ಎಲ್ಲೂ ನಮ್ಮ ವಾಟ್ಸಪ್ ಫೇಸ್ಬುಕ್ ಸಿಗುವುದಿಲ್ಲ. 2ನೇ ವರ್ಷ ಬರುವಾಗ ನಾನು ಬಂದೆ ಚಾರುಚಂದ್ರಿಗೆ, ಈ ಸರಿ ನಿಮ್ಗೆ ಯಾವ್ದು ಪದ್ಯ ಭಾಗವತರ ಹೊಸ ಪದ್ಯ ಅಂತ. ಆವಾಗ ಅಲ್ಲಿ ನಾನು ಅಲ್ಲಿ ನೀನು ಅಂತ ಒಂದು ಹೊಸ ಪದ್ಯ. ಹಾಗೆ ಎಲ್ಲ ವರ್ಷಕ್ಕೂ 2-3 ಪದ್ಯಗಳು, ನನ್ನದೊಂದು 2 ಪದ್ಯ, ಅವ್ರದ್ದೊಂದು 3 ಪದ್ಯ. ಹಾಗೆ ಮತ್ತು ಹಳೆ ಪ್ರಸಂಗವನ್ನು ಅಷ್ಟೇ ಸುಮಧುರವಾಗಿ ಏರು ಶ್ರುತಿಯಲ್ಲಿ. ನಾನು ಕಪ್ಪು ಮೂರಲ್ಲಿ ಕರ್ಣಾರ್ಜುನ ಕಾಳಗದ ಪದ್ಯವನ್ನು ನಾನು ಕೇಳಿದೆ ಗಾಂಧಿ ಮೈದಾನದಲ್ಲಿ. ಈ ಭಾನುಸುತನ ಚರಿತನ ಯಾವ ಪದ್ಯವನ್ನು ಮೋಹನ ರಾಗದಲ್ಲಿ ಹೇಳೋದು ತುಂಬ ಕಷ್ಟ. ಹಳೆ ಮೋಹನದಲ್ಲಿ ಗೊತ್ತಿದ್ದರೆ ಗೊತ್ತು. ಅದನ್ನು ನಾನು ಹೇಳಿರ್ತೇನೆ. ಹಾಗೆ ಒಬ್ಬ ಸಮರ್ಥ ಭಾಗವತರು ಅಪವಾದಗಳು ಕಾಳಿನ ನೋಟಿಗೆ ಹೇಳುತ್ತಿದ್ದರು.
ಸ್ಪಷ್ಟ ಇಲ್ಲ ಮರೆ ಹಾಗಿಲ್ಲ, ನಾನು ರೊಟ್ಟಿ 2 ವರ್ಷದ್ದೆ, ಈ ಎಲ್ಲ ಕಥೆಗಳು ಹೇಳ್ತಾರೆ. ಆದರೆ ಹಾಗಿಲ್ಲ, ಅವರು ಸಮರ್ಥವಾಗಿ ಎಲ್ಲ ಪದ್ಯವನ್ನು ಮಾಡಿದರು. ಮತ್ತೆ ಇವತ್ತು ನಿಜವಾಗಿ ತುಂಬ ಲಾರದ ನಷ್ಟ ಹೌದು. ಆದರೆ ದಾರೇಶ್ವರ ಭಾಗವತರು ಯಕ್ಷಗಾನಕ್ಕೆ ಅವರ ಅವಧಿಯಲ್ಲಿ ಇತಿಮಿತಿಯಲ್ಲಿ ಏನು ಕೊಡಬೇಕೋ ಅದನ್ನು ಕೊಟ್ಟಿದ್ದಾರೆ. ಹಾಗೆ ಅವರು ಅನುಭವಿಸಿದ್ದಾರೆ. ಮೇಳದಲ್ಲಿ ಅವರಿಗೊಬ್ಬ ಜನ, ಅವರಿಗೆ ಬಟ್ಟೆ ತಂದಿರಲಿಕ್ಕೆ, ಚಹಾ ಕೊಡಲಿಕ್ಕೆ, ಎಳ್ಳೆ ತಂದು ಕೊಡಲಿಕ್ಕೆ ಒಬ್ಬ ಜನ ಇದ್ದರು, ಮಾಧವ ನಾಯ್ಕ ಅಂತ, ರಮೇಶ್ ಭಂಡಾರಿ ಗೊತ್ತುಂಟು. ದಾರೇಶ್ವರ ಸೇವೆಗೆ ಇರ್ಬೋದು, ಮತ್ತೆ ಚೌಕಿ ಕೆಲಸ. ಹಾಗೆ ಎಲ್ಲಿವರೆಗೆ ಅಂದರೆ ಸನ್ಮಾನ ಪ್ರಶಸ್ತಿಗಳು, ರಾಜ್ಯ ಪ್ರಶಸ್ತಿ ಅವರಿಗೆ ಬಂದಿದೆ. ಅದು ನಮಗೆ ತುಂಬ ಖುಷಿ ಉಂಟು. ಎಲ್ಲ ಯಕ್ಷಗಾನಗೆಲ್ಲ ಅನುಭವಿಸಿದ್ದಾರೆ. ಆದರೆ ಕೊನೆಯ ಗಳಿಗೆಯಲ್ಲಿ ನಮ್ಮೊಂದಿಗಿಲ್ಲ, ಸಂಸಾರಕ್ಕೆ ತುಂಬ ನಷ್ಟ ಆಗಿದೆ. ಕಲಾಭಿಮಾನಿಗೆ ಇನ್ನೂ ಒಳ್ಳೆ ಡೈರೆಕ್ಷನ್ ಮಾಡಿಕೊಂಡು ಯುವ ಕಲಾವಿದರಿಗೆ ಇರಬೇಕಿತ್ತು, ಆ ಯೋಗ ನಮಗಿಲ್ಲ. ಹಾಗೆ ಇವತ್ತು ಭಾಗವತರ ಬಗ್ಗೆ ಮಾತಾಡಲಿಕ್ಕೆ ಅವಕಾಶ ನೀಡಿದ ದಾನಿ ಕಾರ್ತಿಕ ಹಾಗೂ ಅವರ ಅಮ್ಮನಿಗೂ ಅವರ ತಂಗಿಗೂ ಎಲ್ಲ ಧನ್ಯವಾದ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ.